ದಾಂಡೇಲಿ ನಗರಸಭೆಯ ಆವರಣದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಅಶುದ್ಧ ನೀರಿನ ನಳದ ಹತ್ತಿರವೇ ಮಲ ವಿಸರ್ಜನೆ, ಸೂಕ್ತ ಕ್ರಮಕ್ಕೆ ಆಗ್ರಹ. ಹೊಟ್ಟೆಗೆ ಅನ್ನ ತಿನ್ನುವವರು ಇಂತಹ ಕೃತ್ಯ ಮಾಡುವುದಿಲ್ಲ. ಸ್ವಚ್ಛತೆ 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 ಎಂದು ಪ್ರತಿದಿನ ಸ್ವಚ್ಛತೆಯ ಬಗ್ಗೆ ಜನಜಾಗೃತಿಯನ್ನು, ಅಭಿಯಾನವನ್ನು, ಆಂದೋಲನವನ್ನು ಮಾಡಲಾಗುತ್ತಿದೆಯಾದರೂ ಇನ್ನೂ ನಮ್ಮ ಜನಕ್ಕೆ ಬುದ್ಧಿ ಬಂದಿಲ್ಲ ಎನ್ನುವುದಕ್ಕೆ ಸಮರ್ಪಕ ಉದಾಹರಣೆ ದಾಂಡೇಲಿ ನಗರಸಭೆಯ ಆವರಣದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕದ ನೀರಿನ ನಳದ ಹತ್ತಿರವೇ ಮಲ ವಿಸರ್ಜನೆ ಮಾಡಿರುವುದು. ಅಂದಹಾಗೆ ಇಂದು ಮಂಗಳವಾರ ಬೆಳಿಗ್ಗೆ ಶುದ್ಧ ಕುಡಿಯುವ ನೀರಿನ ಘಟಕದ ನಳದ ಹತ್ತಿರ ಅಮಾನವೀಯ ರೀತಿಯ ಅಸ್ವಚ್ಛತೆ ಕಂಡುಬಂದಿದೆ. ಹೊಟ್ಟೆಗೆ ಅನ್ನ ತಿನ್ನುವವರು ಯಾರೂ ಇಂತಹ ಅಸಹ್ಯ ಕೆಲಸ ಮಾಡುವುದಿಲ್ಲ. ಮನುಷ್ಯತ್ವ, ಮಾನವೀಯತೆ ಇಲ್ಲದ ಹಾಗೂ ಸಮಾಜದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದ ಮತಿ ಕೆಟ್ಟವನೊಬ್ಬ ಶುದ್ಧ ಕುಡಿಯುವ ನೀರಿನ ಘಟಕದ ನೀರಿನ ನಳದ ಹತ್ತಿರ ಮಲ ವಿಸರ್ಜನೆ ಮಾಡಿದ ನೀಚ ಕೃತ್ಯಕ್ಕೆ ಇದೀಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಇಂದು ಮಂಗಳವಾರ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಸ್ಥಳೀಯ ಸುಭಾಷ್ ನಗರದ ನಿವಾಸಿ ಲೂಯಿಸ್ ಫೆರ್ನಾಂಡಿಸ್ ಅವರು ಎಂದಿನಂತೆ ಇಲ್ಲಿಂದ ನೀರು ಒಯ್ಯಲು ಬಂದಿದ್ದಾರೆ. ನಳದ ಹತ್ತಿರ ಬಂದು ಹಣ ಹಾಕಲು ಮುಂದಾಗುತ್ತಿದ್ದಂತೆ ಅಲ್ಲಿ ಮಲ ವಿಸರ್ಜನೆ ಮಾಡಿ ಹೋಗಿರುವುದು ಕಂಡುಬಂದಿದೆ. ಶುದ್ಧ ಕುಡಿಯುವ ನೀರು ಬೇಕೆಂಬ ಉದ್ದೇಶದಿಂದ ಬಂದ ಇವರಿಗೆ ಇನ್ನು ಮುಂದೆ ಇಲ್ಲಿಂದ ನೀರು ಕೊಂಡೊಯ್ಯುವುದೇ ಬೇಡ ಎಂಬಷ್ಟರ ಮಟ್ಟಿಗೆ ಬೇಸರವಾಗಿದೆ ಹಾಗೂ ಸಿಟ್ಟು ಕೂಡ ನೆತ್ತಿಗೇರಿದೆ. ಈ ಬಗ್ಗೆ ಕೂಡಲೇ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಲೂಯಿಸ್ ಫೆರ್ನಾಂಡಿಸ್ ಅವರು ನಗರಸಭೆಗೆ ಆಗ್ರಹಿಸಿದ್ದಾರೆ. ಇಲ್ಲಿ ಮಲ ವಿಸರ್ಜನೆ ಮಾಡಿದಾಗ ಹಣ ಹಾಕಿಯೇ ನೀರನ್ನು ಪಡೆದು ಮಲ ವಿಸರ್ಜನೆ ಮಾಡಿದ್ದಾನೆಂದರೆ ಆತನ ಸೊಕ್ಕು ಮತ್ತು ನೀಚ ಕೃತ್ಯಕ್ಕೆ ಇದೀಗ ಎಲ್ಲೆಡೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ನಗರಸಭೆಯವರು ಹಾಗೂ ಸಂಬಂಧಪಟ್ಟವರು ಕೂಡಲೇ ಸ್ಥಳೀಯ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿ ಮಲ ವಿಸರ್ಜನೆ ಮಾಡಿದಾತನನ್ನು ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂಬ ಆಗ್ರಹ ವ್ಯಕ್ತವಾಗಿದೆ. ಇಂಥವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದಾದರೂ ಹೇಗೆ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಲ್ಲಿದೆ. ನಮಸ್ಕಾರ, ನನ್ನ ಹೆಸರು ಲೂಯಿಸ್ ಫರ್ನಾಂಡಿಸ್ ಅಂತ. ನಾನು ಪ್ರತಿದಿನ ಇಲ್ಲಿ ಕುಡಿಲಿಕ್ಕೆ ನೀರು ತುಂಬೋಣ ಅಂತ ಬರ್ತಾ ಇರ್ತೇನೆ. ಆದರೆ ಇವತ್ತಿನ ದಿವಸ ಇಲ್ಲಿ ನೀರು ತುಂಬೋಣ ಅಂತ ಬಂದಿದ್ದ ತಕ್ಷಣ ಇಲ್ಲಿ ನೋಡಿದರೆ ಯಾರು ಇಲ್ಲಿ ಹೊಲಸು ಮಾಡಿ ಹೋಗಿದ್ದಾರೆ ಕುಡಿಯುವ ನೀರಿನ ಜಾಗ ಮೇಲೆ. ಇದಕ್ಕೆ ಯಾರು ಜವಾಬ್ದಾರಿ ಅಂತ ನಮಗೆ ಇದು ಗೊತ್ತಾಗಬೇಕು. ಮತ್ತು ಇಲ್ಲಿ ಕುಡಿಯುವ ನೀರಿನ ಇದು ತುಂಬು ಹೋಗೋದಕ್ಕಾದ ಹಾದಿ ಇದೆಯಲ್ಲ, ಅದು ಕೂಡ ಸರಿ ಇಲ್ಲ, ಎಲ್ಲ ರಾಡಿ ಇದೆ. ಇದಕ್ಕೆ ಜವಾಬ್ದಾರಿ ಯಾರು ಅಂತ ನಮಗೆ ಸ್ವಲ್ಪ ಮುನ್ಸಿಪಾಲ್ಟಿದವರು ಯಾರು ಹೆಡ್ ಇದ್ದರೆ ಸ್ವಚ್ಛತೆಯನ್ನು ಕಾಪಾಡಬೇಕಂತ ವಿನಂತಿಸುತ್ತೇವೆ. ತಪ್ಪು ಯಾರು ಮಾಡಿದಂತ ತಾವೇ ಮುಂದೆ ಬಂದು ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಮುಂದೆ ಬರಬೇಕು. ಇಲ್ಲಾದರೆ ಇಲ್ಲಿ ನಿಮ್ಮದೇ ಅಸಹ್ಯವನ್ನು ನಾವು ತೆಗಿತೇವೆ. ಇಲ್ಲಿ CC ಕ್ಯಾಮ್ರಾ ಅಳವಡಿಸಿದ ಇದೆ, ಹಿಂದೆ ಮುಂದೆ ಯಾರು ಬಂದಿದ್ದಂತ ನಮಗೂ ಗೊತ್ತಾಗ್ತದೆ. ಇದರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟರೆ ತಾವು ಬಂದು ಇದು ಜವಾಬ್ದಾರಿ ತಗೋಬೇಕು ಅಂತ ವಿನಂತಿಸುತ್ತೇನೆ. ಅಷ್ಟೇ ಸರ್. ನಗರಸಭೆಯ ಆವರಣದಲ್ಲಿರುವಂತಹ ಶುದ್ಧ ಕುಡಿಯುವ ನೀರಿನ ಘಟಕದ ನಳದ ಹತ್ತಿರನೇ ಅಸ್ವಚ್ಛತೆ ಮಾಡಿ ಹೋಗಿದ್ದಾರೆ. ಯಾರೋ ಟಾಯ್ಲೆಟ್ ಬಂದು ಮಾಡಿ ಹೋಗಿದ್ದಾರೆ. ಗಮನಿಸಬೇಕು, ಇಲ್ಲೇ ಹತ್ತಿರದಲ್ಲಿ CCTV ಇರುವುದರಿಂದ ಅದು ಯಾರು ಮಾಡಿ ಹೋಗಿದ್ದಾರೆ ಎನ್ನುವಂಥದ್ದನ್ನು ಮಾಹಿತಿ ತೆಗಿಲಿಕ್ಕೆ ಹೆಚ್ಚು ಹೊತ್ತು ಬೇಡ. ಹಾಗಾಗಿ ಇವರು ನಮ್ಮ ಲೂಯಿಸ್ ಫೆರ್ನಾಂಡಿಸ್ ಅವರು ಹೇಳಿದಂತೆ CCTV ಫುಟೇಜ್ ಅಲ್ಲಿ ಖಂಡಿತವಾಗಿ ಇದ್ದೇ ಇರುತ್ತೆ. ಹಾಗಾಗಿ ಇದು ಯಾರು ಇಲ್ಲಿ ಟಾಯ್ಲೆಟ್ ಮಾಡಿ ಹೋಗಿದ್ದಾರೆ ಅವರೇ ಅದನ್ನು ಸ್ವಚ್ಛ ಮಾಡಿ ಹೋಗೋದು ಒಳಿತು. ಇಲ್ಲದಿದ್ದರೆ ಸುಮ್ಮನೆ ಅಸಹ್ಯ ಆಗೋದು, ಅವರು ಇದಕ್ಕೆ ಅಸಹ್ಯ ಆಗೋದಕ್ಕಿಂತ ಮೊದಲು ಅವರು ಎಚ್ಚೆತ್ತುಕೊಳ್ಳೋದು ಉತ್ತಮ. ಎಲ್ಲವನ್ನು ಕೂಡ ನಗರಸಭೆಯ ಮೇಲೆ ಬೆರಳು ತೋರಿಸೋದು, ನಗರಸಭೆ ಎಲ್ಲ ಜವಾಬ್ದಾರಿ ತಗೊಳ್ಳಿಕ್ಕೂ ಆಗೋದಿಲ್ಲ. ಪ್ರಜ್ಞಾವಂತ ನಾಗರಿಕರಾದ ನಮ್ಮ ಜವಾಬ್ದಾರಿ ಕೂಡ ಇದೆ. ಇದನ್ನು ಎಲ್ಲರೂ ಕೂಡ ಅರಿತುಕೊಳ್ಬೇಕು ಎನ್ನುವಂಥ ಆಶಯದಡಿ